Hello everyone, welcome back to the channel. ನಾನು ಇವತ್ತಿನ ವಿಡಿಯೋದಲ್ಲಿ ನ್ಯೂಕ್ಲಿಯರ್ ಪವರ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಲಿಮಿಟೆಡ್ ಅವರು ಮಾಡ್ತಿರೋ ರಿಕ್ರೂಟ್ಮೆಂಟ್ ಬಗ್ಗೆ ಪೂರ್ತಿ ಡೀಟೇಲ್ಸ್ನ ಕೊಡ್ತೀನಿ. ಇದು ಬಂದು ಕುಂದಾಕೊಲಂ ನ್ಯೂಕ್ಲಿಯರ್ ಪವರ್ ಪ್ರಾಜೆಕ್ಟ್ ಇದಕ್ಕೋಸ್ಕರ ರಿಕ್ರೂಟ್ಮೆಂಟ್ನ ಮಾಡ್ತಿದ್ದಾರೆ. ಇದು ಬಂದು ತಮಿಳ್ನಾಡಲ್ಲಿ ಇರುತ್ತೆ. ಅಲ್ಲಿಗೆ ಹೋಗಿ ವರ್ಕ್ ಮಾಡಬೇಕು ಅಂತ ಇಂಟ್ರೆಸ್ಟ್ ಇರೋರು ಇದಕ್ಕೆ ಅಪ್ಲೈನ ಮಾಡ್ಬೋದು. ಇದರ ಅಪ್ಲಿಕೇಶನ್ ಬಂದು 8/6/2026 ಓಪನ್ ಆಗುತ್ತೆ. ಇನ್ನೂ ಓಪನ್ ಆಗಿಲ್ಲ, ಜೂನಲ್ಲಿ ಓಪನ್ ಆಗೋದು. ಸೊ 29/6/2026 ಅಪ್ಲಿಕೇಶನ್ ಓಪನ್ ಇರುತ್ತೆ. ಆ ಟೈಮಲ್ಲಿ ನಾನು ಹೇಳೋ ವೆಬ್ಸೈಟ್ಗೆ ಹೋಗ್ಬಿಟ್ಟು ಅಥವಾ ಇದ್ರದ್ದು ವೆಬ್ಸೈಟ್ಗೆ ಹೋಗ್ಬಿಟ್ಟು ನೀವು ಅಪ್ಲೈನ ಮಾಡ್ಬೋದು. ಇನ್ನು ವ್ಯಾಕೆನ್ಸಿ ಡೀಟೇಲ್ಸ್ ನೋಡೋದಾದ್ರೆ ಕ್ಯಾಟಗರಿ 2 ಸ್ಟೈಫಂಡ್ರಿ ಟ್ರೈನಿ ಆರ್ ಟೆಕ್ನಿಷಿಯನ್. ಇದಕ್ಕೆ ನೋಡೋದಾದ್ರೆ ವ್ಯಾಕೆನ್ಸಿ ಕರೆಂಟು 208 ಇದೆ, ಬ್ಯಾಕ್ಲಾಗ್ 47 ಇದೆ, ಟೋಟಲ್ 255 ಇದೆ. ಸೊ ಕ್ಯಾಟಗರಿನೆಲ್ಲ ಪಾಸ್ ಮಾಡ್ಕೊಂಡು ನೋಡ್ಕೋಬಹುದು. ಇನ್ನು ಟ್ರೇಡ್ ಅಂಡ್ ಮತ್ತು ಕ್ಯಾಟಗರಿ ವೈಸ್ ಬ್ರೇಕಪ್ನ ನೋಡೋದಾದ್ರೆ 255 ಇರೋದು. ಅದರಲ್ಲಿ ಮತ್ತೆ ಡಿಸಿಪ್ಲಿನ್ ಮತ್ತು ಟ್ರೇಡ್ ಅದ್ರ ಮೇಲೆ ನೋಡೋದಾದ್ರೆ ಈ ರೀತಿ ಇದೆ. ಪ್ಲಾಂಟ್ ಆಪರೇಟರ್ಗೆ 136, ಎಲೆಕ್ಟ್ರಾನಿಕ್ಸ್ ಮೆಕ್ಯಾನಿಕ್ಗೆ 15, ಇನ್ಸ್ಟ್ರೂಮೆಂಟೇಷನ್ ಮೆಕ್ಯಾನಿಕ್ಗೆ 15, ಎಲೆಕ್ಟ್ರಿಷಿಯನ್ಗೆ 47, ಫಿಟ್ಟರ್ಗೆ 30, ಟರ್ನರ್ಗೆ 5, ಮೆಕ್ಯಾನಿಸ್ಟ್ಗೆ 5, ವೆಲ್ಡರ್ಗೆ 2, ಟೋಟಲ್ 255 ಪೋಸ್ಟ್ಗಳು ಖಾಲಿ ಇದೆ. ಇನ್ನು ರಿಸರ್ವೇಷನ್ ಫಾರ್ ಪರ್ಸನ್ಸ್ ವಿತ್ ಡಿಸಬಿಲಿಟಿ ಇರುತ್ತಲ್ಲ ಅದೆಲ್ಲ ನೋಡ್ಕೋಬೋದು, ಯಾವ್ದ್ಯಾವುದಕ್ಕೆ ಯಾವ್ದ್ಯಾವುದು ಎಲಿಜಿಬಲ್ ಇರ್ತಾರೆ ಅಂತ. ಇನ್ನು ಎಜುಕೇಷನ್ ಕ್ವಾಲಿಫಿಕೇಷನ್ ಏನು ಬೇಕು ಅಂತ ನೋಡೋದಾದರೆ ಪ್ಲಾಂಟ್ ಆಪರೇಟರ್ ಇದಕ್ಕೆ ನೋಡೋದಾದರೆ ನೀವು 10th+ PUC ಮಾಡಿರಬೇಕು. ಅದು ಫಿಸಿಕ್ಸ್, ಕೆಮಿಸ್ಟ್ರಿ ಮತ್ತು ಮ್ಯಾಥಮೆಟಿಕ್ಸಲ್ಲಿ ಮಾಡಿರಬೇಕು. ಮಾರ್ಕ್ಸ್ ಬಂದು 50% ಮೇಲಿರಬೇಕು. ಆಗಿದ್ರೆ ಮಾತ್ರ ಇದಕ್ಕೆ ಅಪ್ಲೈನ ಮಾಡ್ಬೋದು. ಡಿಸಿಪ್ಲಿನ್ ಎಲೆಕ್ಟ್ರಾನಿಕ್ಸ್, ಮೆಕ್ಯಾನಿಕ್, ಇನ್ಸ್ಟ್ರೂಮೆಂಟ್ ಮೆಕ್ಯಾನಿಕ್, ಎಲೆಕ್ಟ್ರಿಷಿಯನ್, ಫಿಟ್ಟರ್, ಟರ್ನರ್, ಮೆಕ್ಯಾನಿಸ್ಟ್, ವೆಲ್ಡರ್ ಇವ್ರಿಗೆ ನೋಡೋದಾದರೆ 10th+ ITI ಆಗಿರಬೇಕು. ITI ಈಗ ಯಾವುದಕ್ಕೆ ಅಪ್ಲೈ ಮಾಡ್ತಿರ್ತಿಲ್ಲ ಅದೇ ಟ್ರೇಡಲ್ಲಿ ಮಾಡಿರಬೇಕು. ಇನ್ನೇನಾದರೂ ಪ್ರಾಜೆಕ್ಟ್ ಅಫೆಕ್ಟೆಡ್ ಪರ್ಸನ್ಸ್ ಅಂದರೆ ಈ ಪ್ರಾಜೆಕ್ಟ್ ನಡ್ಸೋಕ್ಕೋಸ್ಕರ ಲ್ಯಾಂಡ್ ಏನಾದ್ರು ಅಕ್ವೈರ್ ಮಾಡ್ತಿರಲ್ಲ ಆ ಕ್ಯಾಟಗರಿಯಲ್ಲಿ ಏನಾದ್ರು ನೀವು ಬಂದರೆ ನಿಮಗೆ ಕಡಿಮೆ ಮಾರ್ಕ್ಸಲ್ಲೂ ತಗೊತಾರೆ. ಬಟ್ ಯೂಶ್ವಲಿ ಕರ್ನಾಟಕದವ್ರು ಯಾರು ತಮಿಳ್ನಾಡಲ್ಲಿ ಇಲ್ಲ ಅನ್ಸೋದೆ. ಸೊ ಅದಕ್ಕೋಸ್ಕರ ಅದ್ರ ಬಗ್ಗೆ ಹೇಳ್ತಿಲ್ಲ. ಸೊ ಅದೇನಾದ್ರು ನಿಮಗೆ ಬೇಕು ಅಂದರೆ ನೀವು ಪಾಸ್ ಮಾಡ್ಕೊಂಡು ನೋಡ್ಕೋಬೋದು. ಇನ್ನು ಪೇ ಲೆವೆಲ್ ನೋಡೋದಾದರೆ ಫಸ್ಟ್ ಇಯರ್ ಟ್ರೈನಿಂಗಲ್ಲಿ 20,000 ಪ್ರತಿ ತಿಂಗಳಿಗೆ ಸಿಗುತ್ತೆ. ಇನ್ನು ಸೆಕೆಂಡ್ ಇಯರಲ್ಲಿ 22,000 ಸಿಗುತ್ತೆ. ಇನ್ನು ಬುಕ್ ಅಲವೆನ್ಸ್ 3,000, 2 ವರ್ಷ ಟ್ರೈನಿಂಗ್ ಇರುತ್ತೆ. ಇದು ಪೇ ಮೆಟ್ರಿಕ್ಸಲ್ಲಿ ಯಾವ ಲೆವೆಲಿಗೆ ಬರುತ್ತೆ ಅಂದರೆ ಲೆವೆಲ್ 3 ಬರುತ್ತೆ. ಇನ್ನು ಪೇ ಮೆಟ್ರಿಕ್ಸ್ 21,700 ಸಿಗುತ್ತೆ. ಇನ್ನು DA ಅದು ನೋಡೋದಾದರೆ 13,020 ರೂಪಾಯಿ ಸಿಗುತ್ತೆ. ಸೊ ಟೋಟಲಿ ಅಪ್ರಾಕ್ಸಿಮೇಟ್ಲಿ ಮಂತ್ಲಿ 34,720 ಸಿಗ್ಬೋದು. ಇನ್ನು ಅದ್ರ ಜೊತೆಗೆ ಯಾವ್ಯಾವ ಅಲವೆನ್ಸ್ ಇದೆ ಅದನ್ನೆಲ್ಲ ಇಲ್ಲಿ ಕೊಟ್ಟಿದ್ದಾರೆ, ಅದನ್ನ ಪಾಸ್ ಮಾಡ್ಕೊಂಡು ನೋಡ್ಕೋಬೋದು. ಅಥವಾ ಇದನ್ನ ನೋಟಿಫಿಕೇಷನ್ನ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ, ಅಲ್ಲಿ ಡೌನ್ಲೋಡ್ ಮಾಡ್ಕೊಂಡು ನೋಡ್ಕೋಬೋದು. ಇನ್ನು ಏಜ್ ಲಿಮಿಟ್ ನೋಡೋದಾದರೆ 18ರಿಂದ 24 ಡೇಟ್ ಆಫ್ ಬರ್ತು ಈ ಗ್ಯಾಪಲ್ಲಿ ಇರಬೇಕು. ಆಗಿದ್ರೆ ನೀವು ಇದಕ್ಕೆ ಅಪ್ಲೈನ ಮಾಡ್ಬೋದು. 29/6/2002 ಹಿಡಿದು 29/6/2008 ಮಧ್ಯದಲ್ಲಿ ನಿಮ್ಮ ಡೇಟ್ ಆಫ್ ಬರ್ತ್ ಬಂದರೆ ಇದಕ್ಕೆ ಅಪ್ಲೈನ ಮಾಡ್ಬೋದು. ಇನ್ನು ಏಜ್ ರಿಲ್ಯಾಕ್ಸೇಷನ್ OBC ಅವರಿಗೆ 3 ವರ್ಷ, SC ST ಅವರಿಗೆ 5 ವರ್ಷ. ಅದ್ರ ಜೊತೆಗೆ ಏನಾದ್ರು ಡಿಸಬಿಲಿಟಿ ಇದ್ದರೆ 10 ವರ್ಷ ಆ್ಯಡ್ ಆಗುತ್ತೆ. ಇನ್ನು ಇದಕ್ಕೆ ಹೈಟ್ ಮತ್ತು ವೆಯ್ಟ್ ಎಷ್ಟಿರಬೇಕು ಅಂತ ನೋಡೋದಾದರೆ ಮಿನಿಮಮ್ ಹೈಟ್ 160 ಸೆಂಟಿಮೀಟರ್ ಇರಬೇಕು, ಮಿನಿಮಮ್ ವೆಯ್ಟ್ 45.5 kg ಇರಬೇಕು. ಇನ್ನು ಸೆಲೆಕ್ಷನ್ ಪ್ರಾಸೆಸ್ನ ನೋಡೋದಾದರೆ ಆನ್ಲೈನ್ ಎಕ್ಸಾಮಿನೇಷನ್ ಇರುತ್ತೆ, ಪ್ರಿಲಿಮಿನರಿ ಟೆಸ್ಟ್ ಮತ್ತು ಅಡ್ವಾನ್ಸ್ ಟೆಸ್ಟ್ ಇರುತ್ತೆ. ಸೊ ಸ್ಟೇಜ್ 1 ಆನ್ಲೈನ್ ಎಕ್ಸಾಮಿನೇಷನ್ ಪ್ರಿಲಿಮಿನರಿ ಟೆಸ್ಟ್ದು ನೋಡೋದಾದರೆ 1 hour ಎಕ್ಸಾಮ್ ಆಗಿರುತ್ತೆ, 50 ಕ್ವಶನ್ ಇರುತ್ತೆ. ಇದರಲ್ಲಿ ಮ್ಯಾಥಮೆಟಿಕ್ಸ್ 20, ಸೈನ್ಸ್ 20, ಜನರಲ್ ಅವೇರ್ನೆಸ್ 10 ಕ್ವಶನ್ಸ್ ಇರುತ್ತೆ. ಸೊ ಟೋಟಲ್ 150 ಮಾರ್ಕ್ಸ್ ಇರುತ್ತೆ. ಇನ್ನು ಇದಕ್ಕೆ ನೆಗೆಟಿವ್ ಮಾರ್ಕ್ಸ್ ಕೂಡ ಇದೆ. 1 ಕರೆಕ್ಟ್ ಆದರೆ 3 ಮಾರ್ಕ್ಸ್, 1 ತಪ್ಪಾದರೆ 1 ಮಾರ್ಕ್ಸ್ ಕಳೀತಾರೆ. ಇನ್ನು ಸ್ಟೇಜ್ 2 ಆನ್ಲೈನ್ ಎಕ್ಸಾಮಿನೇಷನ್ ಅಡ್ವಾನ್ಸ್ ಟೆಸ್ಟ್ ನೋಡೋದಾದರೆ ಇದು 2 hour ಎಕ್ಸಾಮಿನೇಷನ್ ಆಗಿರುತ್ತೆ, 50 ಕ್ವಶನ್ ಇರುತ್ತೆ, ಡಿಸಿಪ್ಲಿನ್ ಮೇಲೆ ಇರುತ್ತೆ. ಪ್ಲಾಂಟ್ ಆಪರೇಟರ್ಗೆ ಈಗ 12th ಲೆವೆಲ್ ಎಕ್ಸಾಮ್ ಕ್ವಶನ್ ಕೇಳ್ತಾರೆ. ಇನ್ನು ಬೇರೆಯವ್ರಿಗೆಲ್ಲ ಈಗ ಯಾವ್ದನ್ನ ಚೂಸ್ ಮಾಡಿರ್ತೀರ ಅದ್ರ ಮೇಲೆ ಕೇಳ್ತಾರೆ. ಇದಕ್ಕೂ ಕೂಡ 1 ಕರೆಕ್ಟ್ ಆದರೆ 3 ಮಾರ್ಕ್ಸ್, 1 ತಪ್ಪಾದರೆ 1 ಮಾರ್ಕ್ಸ್ ಕಳೀತಾರೆ. ಅದಾದಮೇಲೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಇರುತ್ತೆ. ಡಾಕ್ಯುಮೆಂಟ್ ವೆರಿಫಿಕೇಷನ್ ಎಲ್ಲ ಆದಮೇಲೆ ಮೆಡಿಕಲ್ ಎಕ್ಸಾಮಿನೇಷನು ಇದನ್ನೆಲ್ಲ ಮಾಡಿಬಿಟ್ಟು ನಿಮ್ಮನ್ನ ಚೂಸ್ ಮಾಡ್ಕೊತಾರೆ. ಇನ್ನು ಇದಕ್ಕೆ ಹೇಗೆ ಅಪ್ಲೈ ಮಾಡೋದು ಅಂದರೆ ಈ ವೆಬ್ಸೈಟ್ ಇರುತ್ತಲ್ಲ ಈ ವೆಬ್ಸೈಟ್ಗೆ ಹೋಗ್ಬಿಟ್ಟು ಅಪ್ಲೈನ ಮಾಡಬೇಕಿರುತ್ತೆ. ಅದು 8/6/2026 ಶುರು ಆಗುತ್ತೆ. ಇದ್ರ ಲಿಂಕ್ನ ಕೂಡ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಸೊ ಯಾರೆಲ್ಲ ಈ ನ್ಯೂಕ್ಲಿಯರ್ ಪವರ್ ಪ್ರಾಜೆಕ್ಟಲ್ಲಿ ವರ್ಕ್ ಮಾಡಬೇಕು ಅಂತ ಇಷ್ಟ ಇದ್ದೀರಾ ಅವರು ಇದಕ್ಕೆ ಅಪ್ಲೈನ ಮಾಡ್ಬೋದು. ಹಾಗೆ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಗೂ ಶೇರ್ ಮಾಡಿ, ಅವ್ರಿಗೂ ಇಂಟ್ರೆಸ್ಟ್ ಇದ್ದರೆ ಅಪ್ಲೈ ಮಾಡಲಿ. ಥ್ಯಾಂಕ್ ಯು, ಆಲ್ ದ ಬೆಸ್ಟ್.